ಫ್ರೆಂಡ್ಸ್, ಇವತ್ತು ಬಿರಿಯಾನಿ ಮಾಡ್ತೀವಿ. ಚಿಕನ್ ಬಿರಿಯಾನಿ ಒಂದು ಇಡಿಯಷ್ಟು, 1 kgಗೆ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂತೀರಿ. ಒಂದು ಇಡಿ, ಒಂದೂವರೆ ಇಡಿ ಬೆಳ್ಳುಳ್ಳಿ, ಒಂದು ಅರ್ಧ ಇಡಿ ಶುಂಠಿ, ಒಂದು 4-5 ಲವಂಗ, ಇಷ್ಟು ಶುಂಠಿ, ಇದು ಚಕ್ಕೆ, ಇಷ್ಟು ಹಾಕೊಂಡು ಎಲ್ಲ ರುಬ್ಕೊಳ್ಳಿ ಸಣ್ಣಕ್ಕೆ. ನೋಡಿ ಫ್ರೆಂಡ್ಸ್, ಅವಾಗ ಇದು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಏನೇನು ಬೇಕಂದ್ರೆ ಈರುಳ್ಳಿ. ಎಷ್ಟು ಈರುಳ್ಳಿ ಹಾಕಿದ್ಯಾ? ಈರುಳ್ಳಿ ಒಂದು 3 ತಗೊಂಡಿದ್ದೀನಿ ದಪ್ಪದು, ಪುದೀನ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಸಾಂಬಾರ್ ಸೊಪ್ಪು ಇಷ್ಟು ತಗೊಂಡು, ಟೊಮೊಟೊ. ಇದು ಒಗ್ಗರಣೆಗೆ ಹಾಕಕ್ಕೆ ಬಿರಿಯಾನಿ ಮಸಾಲ. ಇದು ಎಲೆ, ಲವಂಗ, ಚಕ್ಕೆ, ಚಕ್ರದ ಮೊಗ್ಗು, ಏಲಕ್ಕಿ, ಮರಾಠಿ ಮೊಗ್ಗು, ಇದು ಸೋಪ್ ಕಾಳು, ಕಸ್ತೂರಿ ಮೆಂತ್ಯ. ಆಮೇಲೆ ಇದೇನೋ ದೊಡ್ಡದಿದೆಯಲ್ಲ, ಮೊಸರು. ಅಲ್ಲಲ್ಲ, ಇದು ದಪ್ಪ ಏಲಕ್ಕಿ ಅಂತಾರೆ. 2 ಏಲಕ್ಕಿ, ಸಣ್ಣದ 3, ದಪ್ಪದ 2. ಇಷ್ಟು ಒಗ್ಗರಣೆ ಹಾಕ್ತೀನಿ, ಆದ್ಮೇಲೆ ತೋರಿಸ್ತೀನಿ. ಈಗ ಪೌಡರ್ಗಳೇನು ಹಾಕಲ್ವಾ? ಧನಿಯಾ ಪೌಡ್ರ್ 2 ಸ್ಪೂನು, ಖಾರಕ್ಕೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? 2 ಸ್ಪೂನ್ ತುಪ್ಪ ಹಾಕ್ತೀನಿ. ಬಿರಿಯಾನಿಗೆ ತುಪ್ಪ ಯಾಕೆ ಹಾಕ್ತೀರಾ? ಟೇಸ್ಟ್ ಬರುತ್ತೆ. ಆಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಬರೀ ಎಣ್ಣೆ ಹಾಕಿದ್ರೆ ಎಣ್ಣೆ ತಿನ್ನಬಾರ್ದು ಜಾಸ್ತಿ, ಅದಕ್ಕೆ 2 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಅವಾಗ ತೋರಿಸಿರೋದೆಲ್ಲ ಮಸಾಲೆ ಹಾಕ್ತಾ ಇದ್ದೀನಿ. ಬಿರಿಯಾನಿ ಮಸಾಲನಾ? ಬಿರಿಯಾನಿ ಮಸಾಲ. ಈರುಳ್ಳಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ತದೆ ಫ್ರೆಂಡ್ಸ್. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದೇನು ಮಧ್ಯಕ್ಕೆ ಸೀಳ್ಕೊಂಡಿರೋದ ಮೆಣಸಿನ್ಕಾಯಿ? ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಪುದೀನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕಸ್ತೂರಿ ಮೆಂತ್ಯ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದ್ ಕಡೆ ಬಾಸುಮತಿ ಅಕ್ಕಿ 1 kg ಅಷ್ಟು ತಗೊಂಡು ನೆನೆಸಿಟ್ಕೊಂಡಿದ್ದಾರೆ. ನೋಡಿ, ಫುಲ್ಲು ಚೆನ್ನಾಗಿ ಮಸಾಲೆನ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಎಲ್ಲ ಹೋಗೋ ಥರ. ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಪುಡಿ ಜಾಸ್ತಿ ಹಾಕಲ್ಲ. ಈಗ 1 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ತೀನಿ. ಇಷ್ಟು
ಪುಡಿ ಹಾಕ್ತೀನಿ. ಫ್ರೆಂಡ್ಸ್, ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಮಸಾಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ನೆಕ್ಸ್ಟ್ ಏನು ಹಾಕ್ತೀಯಮ್ಮ? ಅದು ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಎಷ್ಟು ಹಾಕೋಬೇಕು? 1/4 ಲೀಟರ್ ಅರ್ಧ. ಈ ಫ್ರೆಂಡ್ಸ್, ಈಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಎಷ್ಟು ತೊಗೊಂಡಿದ್ದೀರಾ? ಚಿಕನ್ 1.5 kg ತಗೊಂಡಿದ್ದೀನಿ. 1.5 kg ಅಕ್ಕಿ, 1.5 kg ಚಿಕನ್. ಅಂದರೆ ಈಕ್ವಲ್ ಕ್ವಾಂಟಿಟಿನೇ ತೊಗೋಬೇಕಾ? ಇಲ್ಲ, ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕೊಂಡು ನಡೆಯುತ್ತೆ. ನಾವು ಬೇಡ, ಅಕ್ಕಿ ಅಲ್ಲ ಜಾಸ್ತಿ ಆಗುತ್ತೆ. ರುಚಿಗೆ ತಕ್ಕನಷ್ಟು ಉಪ್ಪು, ಮುಚ್ಚಿಡ್ಬೇಕು. ಎಷ್ಟೊತ್ತು ಇಡ್ತೀರಾ? ಒಂದು 5-10 ನಿಮಿಷ. ಚಿಕನ್ ಅದನ್ನು ಚೆನ್ನಾಗಿ ಬೇಯಬೇಕು. ಚಿಕನ್ ಬೆಂದಿದೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ಕಡೆ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಬಿರಿಯಾನಿಗೆ ಹಾಕೋಕೆ ಅಂತಾನೆ ನೀರು ಬಿಸಿಗೆ ಇಟ್ಕೊಂಡಿದ್ದೀವಿ. ಯಾವುದು ಬಾಸುಮತಿ ಅಕ್ಕಿನಾ? ಬಾಸುಮತಿ ಅಕ್ಕಿ. ನೀರು ಹಾಕ್ತಾ ಇದ್ದೀನಿ. ನೀರು ಎಷ್ಟು ಹಾಕ್ಕೊಳ್ತೀರಾ? ಅಳತೆ ಹೆಂಗೆ ತಗೊಂಡಿದ್ದೀರಾ? 1 ಪಾವ್ಗೆ 2 ಪಾವ್ ನೀರು. ಫ್ರೆಂಡ್ಸ್ ನೋಡಿ, 1 ಟೀ ಸ್ಪೂನ್ ಅಷ್ಟು ಮೆಣಸು ಪುಡಿ ಹಾಕ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ನಿಂಬೆಹಣ್ಣು ಕಲರ್ ಹಾಕ್ತಾ ಇದ್ದೀನಿ. ಫುಡ್ ಕಲರ್. ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಿಗೆ. ಸಾಂಬಾರ್ ಸೊಪ್ಪು ಹಾಕಾಯ್ತು. ಇವಾಗ ದಮ್ಮಿಗೆ ಬಿಡಬೇಕು. ಒಂದು 5 ನಿಮಿಷ ಸಿಮ್ಮಲ್ಲಿ ದಮ್ಮಿಗಿಡಿ. ಫ್ರೆಂಡ್ಸ್ ನೋಡಿ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೀನ್ ಗ್ರೇವಿ ರೆಡಿ ಇದೆ. ಇವಾಗ ಸಿರಿ ಇದನ್ನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ. ಚೆನ್ನಾಗಿದೆಯಾ? ಚಿಕನ್ ತಿಂದು ನೋಡಿ ಹೆಂಗಿದೆ. ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ?